ಹಾಯ್ ಎಲ್ಲರಿಗೂ. ಇವತ್ತು ನಾನು ತುಂಬ ಆರೋಗ್ಯಕರವಾದಂಥ ಒಂದು ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆ ಹೆಲ್ಪ್ಫುಲ್ ಆದಂಥ ಸೊಪ್ಪಿದು. ಈ ಶುಗರ್ ಇರೋರಿಗೆ, ಬಿ ಪಿ ಇರೋರಿಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಬಿ ಪಿ ಕಂಟ್ರೋಲ್ ಆಗುತ್ತೆ. ಈ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು. ಮತ್ತು ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಮನೇಲಿ. ರೊಟ್ಟಿಗೆ ಈ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ, ಕ್ಯಾರೆಟು, ಬೀಟ್ರೋಟು ಆ ಥರ ಎಲ್ಲ ಹಾಕಿ ಮಾಡ್ತಾಯಿರ್ತೀನಿ. ಇದಂತೂ ವಾರಕ್ಕೆ 1 ದಿನ ಅಥವಾ 2 ದಿನ ಇದ್ದೇ ಇರುತ್ತೆ ರೊಟ್ಟಿ. ತುಂಬ ಆರೋಗ್ಯಕರವಾದಂಥ ರೊಟ್ಟಿ. ನುಗ್ಗೆ ಸೊಪ್ಪು ಹಾಕಿ ಮಾಡೋದು ನೋಡಿ. ನುಗ್ಗೆ ಸೊಪ್ಪು ಊರಿಂದ ತಂದಿದ್ದು, ತುಂಬ ಚೆನ್ನಾಗಿದೆ ಇದು. ಒಂಚೂರು ಕಹಿ ಅಂತಲೇ ಇಲ್ಲ, ಅಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪಿದು. ನಮ್ಮದೇ ಗಿಡದ್ದು, ಊರಿಂದ ತಂದಿದ್ವಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ಪೌಡ್ರೆಲ್ಲ ಮಾಡಿಟ್ಕೋಬೋದು. ನುಗ್ಗೆ ಸೊಪ್ಪಿನ ಪೌಡ್ರೆಲ್ಲ ಮಾಡಿಟ್ಕೊಂಡು, ನಾವು ನುಗ್ಗೆ ಸೊಪ್ಪಿನ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಡೈಲಿ ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಶುಗರು, ಬಿ ಪಿ ಎಲ್ಲ ಕಂಟ್ರೋಲ್ ಬರುತ್ತೆ. ಡೈಲಿ 1 ಸ್ಪೂನ್ ತೊಗೊಳ್ಳಿ ಸಾಕು, ತುಂಬ ಯೂಸ್ ಆಗುತ್ತೆ ಇದು. ಮತ್ತು ಮಕ್ಕಳಿಗೆಲ್ಲ ತುಂಬ ಜಾಸ್ತಿ ಕೊಡಬೇಕು ನುಗ್ಗೆ ಸೊಪ್ಪು, ತುಂಬ ಒಳ್ಳೆಯದು ಮಕ್ಕಳಿಗೆ. ಕ್ಯಾಲ್ಸಿಯಮ್ ಅಂತೂ ಜಾಸ್ತಿ ಇರುತ್ತೆ ಮಕ್ಳಿಗಂತೂ. ತುಂಬ ಒಳ್ಳೆಯದು ಇದು ಸೊಪ್ಪು, ಕೊಡಬೇಕು. ನುಗ್ಗೆಕಾಯಿ ಅಷ್ಟೇ, ನುಗ್ಗೆ ಸೊಪ್ಪು ಅಷ್ಟೇ, ತುಂಬ ಒಳ್ಳೆಯದಿದು. ವಾರಕ್ಕಿಲ್ಲ ಅಂದರೂ 1 ದಿನ ಅಥವಾ 2 ದಿನ ಯಾರೇ ತಿಂದರೂ ತೊಗೊಂಡ್ರೂ ಒಳ್ಳೆಯದಿದು. ಇದನ್ನು ನಾನು ರೊಟ್ಟಿ ಮಾಡೋದು ಹೆಂಗೆ ಮಾಡೋದು ಅಂದರೆ, ಇದು ಬಿಸಿನೀರು ಹಾಕೋಬೇಕು. ಏಕೆಂದರೆ ತಣ್ಣೀರಿಗೆ ಹಾಕ್ಕೊಂಡ್ರೆ ತಟ್ಟೋ ರೊಟ್ಟಿ ಅಷ್ಟು ಚೆನ್ನಾಗಿ ತಟ್ಟೋಕ್ಕಾಗಲ್ಲ. ಸ್ವಲ್ಪ ಬಿಸಿನೀರಿಗೆ ಹಾಕ್ಕೊಂಡ್ರೆ ತಟ್ಬೋದು ಚೆನ್ನಾಗಿ. ಬಿಸಿನೀರಿಗೆ ಹಾಕ್ಕೊಂಡು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಸಣ್ಣದಾಗಿ ಹಚ್ಕೋಬೇಕು. ಸಣ್ಣದಾಗಿ ಹಚ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಬೇಕು. ಅದು ಚೆನ್ನಾಗಿ ನಾವು ಬಿಸಿನೀರು ಹಾಕ್ಕೊಂಡಿರ್ತೀವಲ್ಲ, ಇಸ್ಕಿ ಕಲಿಸ್ಬಿಟ್ಟು ಅಂದರೆ ಅದು ನೀಟಾಗಿ ಇದು ಬಂದಿರುತ್ತೆ. ಅದು ತಟ್ಟೋಕ್ಕೂ ಚೆನ್ನಾಗಿರುತ್ತದು. ಈ ತಣ್ಣೀರಲ್ಲಿ ಕಲಿಸಿದ್ರೆ ಏನಾಗುತ್ತೆ, ಒಡ್ಕ್ಲಂಗೆ ಹೊಡ್ಕೊಬಿಡುತ್ತೆ ಅದು. ಅಷ್ಟು ನೀಟಾಗಿ ತಟ್ಟೋಕ್ಕಾಗಲ್ಲ. ಬಿಸಿನೀರಾದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡ್ರು ಇನ್ನೂ ತುಂಬ ಒಳ್ಳೆಯದು. ರಾಗಿ ಹಿಟ್ಟು ಹಾಕ್ಕೋಬೋದು. ನಾನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ನನ್ನ ಮಗಳು ಕಪ್ಪಗಿರುತ್ತೆ ರಾಗಿ ಹಿಟ್ಟು ಅಂದ್ಬಿಟ್ಟು ತಿನ್ನಲ್ಲ ಅವಳು. ನಾನು ರಾತ್ರಿ ಹೊತ್ತು ಮಾಡ್ಕೊಂಬಿಡ್ತೀನಿ ರೊಟ್ಟಿ ಒಂದೊಂದು ದಿನ. ತುಂಬ ಚೆನ್ನಾಗಿರುತ್ತೆ. ವಾರಕ್ಕೆ 1-2 ದಿನ ಆದ್ರೂ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ಈ ಥರ ಯೂಸ್ ಮಾಡ್ತಾಯಿರ್ತೀವಿ ನಾವು. ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ ಊರಿಗೆ ಹೋಗ್ತಾನೆ ಇರ್ತೀವಲ್ಲ, ಹೋದಾಗೆಲ್ಲ ತಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗಿಡದ್ದಂತೂ ನುಗ್ಗೆ ಸೊಪ್ಪು ಚೂರು ಕಹಿ ಇಲ್ಲ, ಅಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಎಲ್ಲ ನಮ್ಮದು ಗಿಡ, ತೋಟ ಎಲ್ಲ ತೋರಿಸ್ತೀನಿ ನೋಡಿ. ನೀಟಾಗಿ ಈ ಥರ ಹದವಾಗಿ ಕಲಿಸ್ಕೋಬೇಕು. ಹದವಾಗಿ ಕಲಿಸ್ಕೊಂಡ್ರೇ ಅದು ರೊಟ್ಟಿ ಎಲ್ಲ ತಟ್ಟೋಕ್ಕೆಲ್ಲ ಚೆನ್ನಾಗಿರೋದು. ನೀಟಾಗಿ ಕಲಿಸ್ಕೊಂಡು ಹದವಾಗಿ ನೋಡಿ, ನಾನು ಹೆಂಗೆ ಕಲಿಸ್ತಾ ಇದ್ದೀನೋ ಆ ಥರ ಕಲಿಸ್ಕೋಬೇಕು. ಯಾವುದೇ ರೊಟ್ಟಿ ಆಗಲಿ ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ, ತಟ್ಟಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತಟ್ಟೋಕ್ಕಾಗಲ್ಲ, ತಟ್ಟಕ್ಕೆ ಬರೋದೇ ಇಲ್ಲ ಅದು. ನೋಡಿ ಎಷ್ಟು ನೀಟಾಗಿರುತ್ತೆ ಅಂದರೆ ರೊಟ್ಟಿ ತಿನ್ನೋಕ್ಕೆ ಒಳ್ಳೆ ಮದ್ದೂರು ವಡೆ ಬರುತ್ತೆ ನೋಡಿ, ಹಂಗೆ ಅನಿಸುತ್ತೆ. ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅದಕ್ಕೆ ಅಂತಲೇ ಅನಿಸಲ್ಲ. ಸೇಮ್ ಟೇಸ್ಟ್ ಅಂತೂ ಮದ್ದೂರು ವಡೆ ಟೇಸ್ಟೇ ಕೊಡ್ತಾ ಇರ್ತದು. ಈರುಳ್ಳಿ ಎಲ್ಲ ಸ್ವಲ್ಪ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಈ ನುಗ್ಗೆ ಸೊಪ್ಪು ಅದಕ್ಕೆ ಹಾಕಿದ್ದೀವಿ ಅನ್ನೋ ಇದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ನೀಟಾಗಿ ಹದವಾಗಿ ಕಲಸಿಟ್ಕೊಬಿಟ್ಟು ಸ್ವಲ್ಪ ಒಂದು 15 ಮಿನಿಟ್ಸ್ ಬಿಟ್ಟರು ಸಾಕು. ಏಕೆಂದರೆ ಬಿಸಿನೀರಲ್ಲಿ ಕಲಸಿರ್ತೀವಲ್ಲ, ಅದು ಬೇಗನೆ ಆಗುತ್ತೆ ನೋಡಿ. ಆಗಲೇ ಉಂಡೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದು ವೀಡಿಯೋ ಸರಿಯಾಗಿ ಆಗಿಲ್ಲ ನೋಡಿ. ಇನ್ನು ನನಗೆ ವೀಡಿಯೋ ಎಲ್ಲ ಅಷ್ಟಾಗಿ ಮಾಡೋಕ್ಕೆ ಬರ್ತಾಯಿಲ್ಲ, ಏನು ಅಂದ್ಕೋಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಈ ಬಟರ್ ಪೇಪರು ಅದು ಎಲ್ಲ ಏನೂ ತರಲ್ಲ. ನಾನು ಈ ಥರ ಎಣ್ಣೆ ಕವರ್ ಅಥವಾ ಯಾವುದಾದ್ರೂ ಇದ್ದರೆ ಅದರ ಮೇಲೆ ತಟ್ಕೊಂಡು ಹಾಕ್ಕೊತೀನಿ.
ಬಟರ್ ಪೇಪರೇ ಬೇಕು, ತಟ್ಟಕ್ಕೆ ಅದೇ ಬೇಕು ಇದೇ ಬೇಕು ಆ ಥರ ಏನಿಲ್ಲ. ಎಣ್ಣೆ ಪೇಪರ್ ಅಥವಾ ಈ ಸಕ್ಕರೆ ಅದೆಲ್ಲ ತರ್ತೀವಲ್ಲ ಆ ಪೇಪರ್ ಅದ್ರ ಮೇಲಾದರೂ ತಟ್ಬಿಡ್ತೀನಿ. ನೋಡಿ ಎಷ್ಟು ಹದವಾಗಿ ಬಂದಿದೆ ನೋಡಿ, ಕೈಗೆ ಚೂರು ಅಂಟ್ತಾ ಇಲ್ಲ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಕೊಂಡ್ರೆ ಆಯಿತು. ನಾವು ಎಣ್ಣೆ ಯೂಸ್ ಮಾಡೋದೇ ಬೇಡ ಅಂದರೆ ಒಂದು ವೈಟ್ ಬಟ್ಟೆನ ಸ್ವಲ್ಪ ತೇವ ಮಾಡಿ ಅದ್ರ ಮೇಲೆ ತಟ್ಕೊಂಡು ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಮದ್ದೂರು ವಡೆ ಟೇಸ್ಟ್ ಅಂತೂ ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತು ನನ್ನ ಮಗಳಿಗೆ ರಜೆ ಇರೋದ್ರಿಂದ ತುಂಬ ತೀಟೆ ಮಾಡ್ತಾಯಿದ್ದಾಳೆ. ನೋಡಿ ನೋಡಿ, ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಉಲ್ಟಾ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ನುಗ್ಗೆ ಸೊಪ್ಪು. ಜನ ಕೈ ಇರುತ್ತೆ ಅಂತ ತಿನ್ನಲ್ಲ, ಫೈಬರ್ ಅಂಶನೂ ತುಂಬ ಜಾಸ್ತಿ ಇರುತ್ತೆ. ನೋಡಿ ಎರಡು ಕಡೆನೂ ಹದವಾಗಿ ಬೇಯಿಸ್ಕೋಬೇಕು. ಇದರಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನುಗ್ಗೆ ಸೊಪ್ಪು ತಿಂದಾಗ ಹೊಟ್ಟೆ ನೀಟಾಗಿ ಕ್ಲೀನಾಗಿರುತ್ತೆ. ನೋಡಿ ಡೈಲಿ ಇಲ್ಲಾಂದರೆ ಒಂದಿಷ್ಟು ನುಗ್ಗೆ ಸೊಪ್ಪಾದರೂ ಬೇಯಿಸ್ಕೊಂಡು ರಸನಾದರೂ ಕುಡಿದ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ನೋಡಿ ಎರಡು ಕಡೆನೂ ಬೆಂದ ಮೇಲೆ ಎಷ್ಟು ಚೆನ್ನಾಗಿ ನೋಡಿ ಚೂರು ಕೀಳೋದು ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಹೆಂಗಿದೆ ನೋಡಿ ಅಕ್ಕಿ ರೊಟ್ಟಿ. ನಾವು